5 ಕಿಲೋಮೀಟರ್ ಒಳಗೆ ಹೆಂಗ್ ಮಾಡ್ತಾರೆ ಇದು? 23ನೇ ಇಸ್ವಿಲ್ ಮಾಡಿದ್ದಾರೆ. ದಯಮಾಡಿ ಇದನ್ನ ರದ್ದು ಮಾಡಬೇಕು, ಸರ್ಕಾರಕ್ಕೆ ಮುಟ್ಗೋಲು ಹಾಕಬೇಕು. ಇವತ್ತು ನಾನಲ್ಲ, ತಹಸೀಲ್ದಾರ್ ಹೇಳ್ತಾರೆ 1 ಎಕರೆಗೆ 12 ಕೋಟಿ ಬಾಳುತ್ತೆ, ಇದು 78 ಎಕರೆ. ತಹಸೀಲ್ದಾರ್ ಹತ್ರ ನೀವು ಕೇಳಿ, ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಡಿಸಿಗೆ, 1 ಎಕರೆ 2 ಕೋಟಿ ರೂಪಾಯಿ ಆಗುತ್ತೆ, ಈಗ 4,000 ರೂಪಾಯಿ ಸೈಟ್ ವ್ಯಾಲ್ಯೂ ಇದೆ, 12 ಕೋಟಿ ಆಗುತ್ತೆ ಅಂತ ಮಾಡಿ ಉಳಿಸ್ಕೊಳ್ಳಿ. ಬೇಡ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಇದು ನಾನು ತಮ್ಮನ್ನ ಒಂದು SIT ರಚನೆ ಮಾಡಿ 2,000 ಕೋಟಿ ಆಸ್ತಿ. ಸರಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಮಾನ್ಯ ಹಿರಿಯ ಸದಸ್ಯರು ರೇವಣ್ಣ ಅವರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ತನಿಖೆ ಮಾಡಬೇಕು ಅಂತ ನಾನೇ ಆದೇಶ ಮಾಡಿದ್ದೇನೆ. ತನಿಖೆ ಸಮಿತಿನೂ ಕೂಡ ರಚನೆ ಆಯಿತು. ಆ ನಂತರ ಮಾನ್ಯ ಸದಸ್ಯರು ಅವರೇ ತನಿಖೆ ಸಮಿತಿಯ ಸದಸ್ಯರ ಬಗ್ಗೆ ಕೆಲವು ದೂರನ್ನ ಕೊಟ್ಟರು. ಹಿಂದೆ ಆ ಭಾಗದಲ್ಲಿ ಯಾರು ಕೆಲಸ ಮಾಡಿದ್ರು ಅವ್ರನ್ನೇ ನೀವು ತನಿಖಾ ಸಮಿತಿಗೆ ನೇಮಕ ಮಾಡಿದ್ದೀರಿ, ಇದು ಸರಿ ಇಲ್ಲ ಅಂತ ಅವರು ಆಕ್ಷೇಪ ಮಾಡಿದ್ರು. ಅಷ್ಟೊತ್ತಿಗೆ ಆ ತನಿಖಾ ಸಮಿತಿ ತನಿಖೆಯನ್ನ ಆರಂಭ ಮಾಡಿತ್ತು, ಸ್ವಲ್ಪ ಪ್ರಗತಿ ಆಗಿತ್ತು. ಆದ್ರೆ ಅವರಿಂದ ದೂರು ಬಂದ ಮೇಲೆ ನಾವು ಆ ತನಿಖಾ ಸಮಿತಿಯನ್ನ ವಜಾ ಮಾಡಿ ಅವರ ಮನವಿಯ ಮೇರೆಗೆ ಬೇರೆ ಅಧಿಕಾರಿಗಳನ್ನ ನಾವು ಬೆಂಗಳೂರಿಂದ ಅಧಿಕಾರಿಗಳ ತಂಡವನ್ನ ಹಾಕಿ ತನಿಖಾ ಸಮಿತಿಯನ್ನ 2ನೇ ಬಾರಿಗೆ ರಚನೆ ಮಾಡಿ. ಯಾಕಂದ್ರೆ ಇಬ್ಬರು ಕೇಳಿದ್ರು ಯಾಕೆ ವಿಳಂಬ ಆಯ್ತು ಅಂತ. ವಿಳಂಬ ಆಗ್ಲಿಕ್ಕೆ ಕಾರಣ ಯಾವುದೇ ಬೇರೆದು ಅಲ್ಲ, ವಿಳಂಬ ನೀತಿನೂ ಅಲ್ಲ. ನಾವು ಸಮಿತಿ ರಚನೆ ಮಾಡಿದಂತ ಸಮಿತಿಯ ಸದಸ್ಯರ ಬಗ್ಗೆ ಮಾನ್ಯ ಹಿರಿಯ ಶಾಸಕರಿಂದ ತಕರಾರು ಬಂದಿದ್ರಿಂದ ಅದನ್ನ ವಜಾಗೊಳಿಸಿ ಬೇರೆ ಸಮಿತಿಯನ್ನ ನೇಮಕ ಮಾಡಿ ಅವರಿಗೆ ತನಿಖೆಗೆ ಒಪ್ಪಿಸಿದ್ದೇವೆ. ಅವರು ತನಿಖಾ ಒಂದು ವರದಿಯನ್ನ ಈಗ ಕೊಟ್ಟಿದ್ದಾರೆ. ಈಗ ನಾವು ಹೋದ ತಿಂಗಳೇನೆ ನಮ್ಮ ಕಾರ್ಯದರ್ಶಿಗಳು ಅವರ ವರದಿಯನ್ನ ಸಭೆನೂ ಕೂಡ ಮಾಡಿ ಅವರ ವರದಿಯನ್ನ ನಾವು ಕಾನೂನು ಇಲಾಖೆಗೆ ಕೆಲವು ಅಂಶಗಳ ಬಗ್ಗೆ ಕಾನೂನು ಇಲಾಖೆ ಅಭಿಪ್ರಾಯಕ್ಕೂ ಕೂಡ ಕಳಿಸಿದ್ದೇವೆ. ಸೊ ಅದರ ಆಧಾರದ ಮೇಲೆ ಈಗ ಅದು ಕೆಲವು ಏನು ಅದರಲ್ಲಿ ತನಿಖಾ ವರದಿಯಲ್ಲಿ ಕಂಡು ಬಂದಿದೆ, ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವುದು ಕೆಲಸ ಆಗ್ಬೇಕು ಅಂದ್ರೆ ಪರಿಹಾರ ಕ್ರಮಗಳು ಕೈಗೊಳ್ಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದು ಆಗ್ಬೇಕು, ಇದನ್ನು ಕೂಡ ನಾವು ಪಟ್ಟಿ ಸಪರೇಟ್ ಮಾಡಿ ಕಾನೂನು ಇಲಾಖೆಯವರ ಅಭಿಪ್ರಾಯವನ್ನು ಕೂಡ ತಗೊಂಡು ಮುಂದಿನ ಹೆಜ್ಜೆಯನ್ನ ಇಡ್ತೇವೆ. ಜೊತೆಗೆ ಅವರು ಕೂಡ ವಿಧಾನಮಂಡಲದ ಸಮಿತಿಯಲ್ಲಿ ಪದೇ ಪದೇ ಈ ವಿಷಯ ಅವರು ಕೂಡ ಇದನ್ನ ತೆಗಿತಾನೆ ಇರ್ತಾರೆ. ಹಾಗಾಗಿ ಎಲ್ಲೂ ಕೂಡ ನಮ್ಮ ಕಡೆಯಿಂದ ವಿಳಂಬ ಆಗಿಲ್ಲ. 2ನೇ ವಿಷಯ, ನಮ್ಮದು ಇದರಲ್ಲಿ ನಿಷ್ಪಕ್ಷಪಾತವಾದಂತ ನಿಲುವು ಇದೆ, ಅದು ಏನು ತನಿಖಾ ವರದಿ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನ ಕೈಗೊಳ್ತೇವೆ. ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಿದ್ದೇವೆ, ಮುಂದಿನ ಕ್ರಮಗಳನ್ನು ಕೂಡ ನಿಷ್ಪಕ್ಷಪಾತವಾಗಿ ನಾವು ಮುಂದಿನ ಕ್ರಮ ಮಾಡ್ತೇವೆ. ಇದರಲ್ಲಿ ಮುಲಾಜಿಲ್ಲ ಯಾರ್ದು ಕೂಡ. ಆದ್ರೆ ಮಾಡುವಂತ ಕೆಲಸ ಕ್ರಮಬದ್ಧವಾಗಿನೂ ಕೂಡ ಇರಬೇಕು. ಏನ್ ಹೇಳ್ತೇವೆ, ಪ್ರೊಸೀಜರು ಕೂಡ ಕರೆಕ್ಟ್ ಆಗಿ ನಾವು ಅನುಸರಣೆ ಮಾಡಬೇಕು. ಇಲ್ಲ ಅಂದ್ರೆ ನಾಳೆ ಅದೇನೆ ಒಂದು ನ್ಯೂನ್ಯತೆ ಆಗಬಾರದು. ಆ ಕಾರಣಕ್ಕಾಗಿ ಕಾನೂನು ಇಲಾಖೆ ಅಭಿಪ್ರಾಯ ತಗೊಂಡು ಮುಂದಿನ ಕ್ರಮ ತಗೊಳ್ತೇವೆ ಸಭಾಧ್ಯಕ್ಷ. ಗೌರವಾನ್ವಿತ ಕಂದಾಯ ಮಂತ್ರಿಗಳು ಹೇಳಿದ್ರು, ಇದು ಒಂದು ಕಮಿಟಿ ಆಯ್ತು, ಅದು ಅವ್ರು ಯಾರಿದ್ದಾರೆ ಕೊಲಿಡ್ ಆಗಿದ್ದಾರೆ ಅವ್ರ ಹೆಸರು ಚೇಂಜ್ ಮಾಡಿದ್ರು, ಅದ್ರ ಬಗ್ಗೆ ನಾವೇನಿಲ್ಲ. 2ನೇ ಕಮಿಟಿ ಮಾಡಿದ್ರು, ಅಲ್ಲ ಒಂದೇ ನಿಮಿಷ, 2ನೇ ಕಮಿಟಿ ಮಾಡಿದ್ರು, ಅದು 1 ವರ್ಷ ಆಯ್ತು ಕಮಿಟಿ ಆಗಿ. ಮತ್ತೆ ಹಾಸನ ನಗರ ಸುತ್ತಮುತ್ತ ಲೂಟಿ ನಡೀತಾ ಇದೆ ಲ್ಯಾಂಡ್ ಮಾಫಿಯಾದರ ಜೊತೆ ಅಂತ ಹೇಳಿ ನಮ್ಮ ಸಂಬಂಧಪಟ್ಟಂತ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದ್ರು. ಇದು ಒಂದೇ ಇಶ್ಯೂ ಅಲ್ಲ, ಇದನ್ನೆಲ್ಲ ಸಮಗ್ರವಾಗಿ ತನಿಖೆ ಮಾಡಿ ಏನ್ ಸರ್ಕಾರಿ ಭೂಮಿ ಇದೆ, ಏರ್ಪೋರ್ಟ್ ಜಾಗ 400 ಎಕರೆ 250 ಎಕರೆ ಖರಾಬ್ ಜಾಗ ಹೊಡಿತಾವ್ರೆ, ಇಂಥವು ಹಲವಾರಿದೆ. ದಯಮಾಡಿ ನೀವು ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ಇದು ಒಂದೇ, ಇವತ್ತು ತಹಸೀಲ್ದಾರ್ ಹೇಳ್ತಾವ್ರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತ, ರೆವಿನ್ಯೂ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ, AC ರಿಪೋರ್ಟ್ ಇದೆ, ಇದನ್ನೆಲ್ಲ ತೆಗೆದು ನೋಡಿ. ನಿಮ್ಮ ಕಮಿಟಿಯ ಸದಸ್ಯರು ಯಾವುದು ನೋಡ್ತಾ ಇಲ್ಲ, ಈಗಿರೋ ಸಮಿತಿ ಸದಸ್ಯರಲ್ಲ ಸರ್, AC ರಿಪೋರ್ಟ್ ಬೇಕಾದ್ರೆ ಕಾಪಿ ಕೊಡ್ತೀನಿ, ಇದು ಕಾನೂನು ಬಾಹಿರ ಅಂತ ನಿಮ್ಮ ಹಿಂದಿನ AC ಬರ್ದಿರೋಂಥದ್ನ, DC ಬರ್ದಿರೋ ಕಾಪಿ ಕೊಡ್ತೀನಿ, ತಹಸೀಲ್ದಾರ್ ಬರ್ದಿರೋ ಕಾಪಿ ಕೊಡ್ತೀನಿ. ಇವೆಲ್ಲ ಇದ್ದುವೆ ಈ ತರ ಅಕ್ರಮ ನಡೀತಾ ಇದೆ ಅಂದ್ರೆ ಏನು ನಿಮಗೆ ಬಿಡ್ತೀನಿ ಸರ್. ಇಲ್ಲ ಬೇಡಪ್ಪ ನಮ್ದೇನು ಅಭ್ಯಂತರ ಇಲ್ಲ, ನಿಮ್ಮ ಇಲಾಖೆ ಅಧಿಕಾರಿಗಳೇ ಇದು ಕಾನೂನು ಬಾಹಿರ ಅಂತ ಬರ್ದಿದ್ದಾರೆ, AC ಬರ್ದಿದ್ದಾರೆ, ತೆಗೆದು ನೋಡಿ.
ತಹಸೀಲ್ದಾರ್ ಬರೆದಿದ್ದಾರೆ ರೇವಣ್ಣ ಅವ್ರು ತೆಗೆದು ನೋಡಿ. ಹೇಳಿದ್ರಲ್ಲ. ಆದ್ರೂ ನೀವು ಕಾನೂನು ಒಂದು ಉತ್ತರ ಇಲಾಖೆ ಕೊಟ್ಟು ಕಳಿಸ್ತೀವಿ ಅಂತ ನಮ್ದೇನು ಅಭ್ಯಂತರ ಇಲ್ಲ. ಆಯ್ತು, ರಿಪ್ಲೈ ಕೊಡಿ. ಅಧ್ಯಕ್ಷರೇ ರಿಪ್ಲೈ ಕೊಡ್ತೀನಿ. ಅಧ್ಯಕ್ಷರೇ ಮತ್ತೊಮ್ಮೆ ಲೆಜಿಸ್ಲೇಟಿವ್ ಪಾರ್ಟಿ ಸ್ಪಷ್ಟ ಮೀಟಿಂಗ್ ಇದೆ ನಮ್ದು. ಮತ್ತೊಮ್ಮೆ ಸ್ಪಷ್ಟಪಡಿಸ್ಬಿಡ್ತೇನೆ. ಹೋದ ವರ್ಷ ಅವರು ಅಧಿವೇಶನದಲ್ಲಿ ಪ್ರಶ್ನೆ ಎತ್ತಿದ್ರು. ನಾವು ಹೋದ ವರ್ಷ ಮೇ ತಿಂಗಳಲ್ಲಿ ತನಿಖಾ ಸಮಿತಿಯನ್ನ ರಚನೆನೂ ಮಾಡಿದ್ವಿ. ಅವರು ಜುಲೈ ತಿಂಗಳಲ್ಲಿ ಅವರ ವರದಿಯನ್ನು ಕೊಟ್ರು. ಜುಲೈ ತಿಂಗಳಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ವರದಿಯನ್ನು ಕೊಟ್ಬಿಟ್ರು. ಆ ನಂತರ ಮಾನ್ಯ ಶಾಸಕರು ಅದು ತನಿಖಾ ಸಮಿತಿಯ ಸದಸ್ಯರ ಬಗ್ಗೆ ತಕರಾರು ಆ ನಂತರ ತೆಗೆದ್ರು. ಅದನ್ನ ವಜಾ ಮಾಡಿ ಈ ವರ್ಷ ಜಾನ್ವರಿಗೆ ಹೊಸ ಸಮಿತಿಯನ್ನ ನೇಮಕ ಮಾಡಿದ್ದೇವೆ. ಅವರು ಕಳೆದ ತಿಂಗಳು ವರದಿಯನ್ನ, ಒಂದು ಪ್ರಾಥಮಿಕ ವರದಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ವಿಳಂಬ ಇಲ್ಲ. ಫಸ್ಟ್ ಕಮಿಟಿ ಕೆಲಸ ಕಂಪ್ಲೀಟ್ ಮಾಡಿತ್ತು. ಆದ್ರೆ ಇವ್ರು ತಕರಾರು ತೆಗೆದ ಮೇಲೆ ಕಮಿಟಿ ರಿಪೋರ್ಟು, ಕಮಿಟಿ ಎಲ್ಲವನ್ನು ವಜಾ ಮಾಡಿದ್ದೇವೆ. ಸೆಕೆಂಡ್ ಕಮಿಟಿ ಸೆಟಪ್ ಮಾಡಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೆಪ್ಸ್ ಈಗ ಕಾನೂನು ಇಲಾಖೆಯಿಂದ